ಆಲಮೇಲ ಆರೂಢ ಮಠದಲ್ಲಿ ನಶಾ ಮುಕ್ತ ಭಾರತ, ಜಾಗೃತಿ, ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕೆ ಡಾ. ಮಂಜುಷಾ ಪಾಟೀಲ ಪ್ರಮಾಣ ವಚನ ಬೋಧನೆ. ಆಲಮೇಲ, ಸ್ಥಳೀಯ ಆರೂಢ ಮಠದಲ್ಲಿ, ನಶಾ ಮುಕ್ತ ಭಾರತ, ಮಾದಕ ದ್ರವ್ಯ ಮುಕ್ತ ಭಾರತ, ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕಿಯಾಗಿ ಪಾಲ್ಗೊಂಡು ಮಾತನಾಡಿದ ಡಾ. ಸಂಗಮೇಶ್ವರಿ ಪ್ರಮೋದ ಮಹಾಜನ ಅವರು, ಇಂದಿನ ಯುವ ಪೀಳಿಗೆ ಮಾದಕ ವ್ಯಸನಗಳಿಗೆ ಬಲಿಯಾಗುತ್ತಿರುವುದು ದೇಶದ ಪ್ರಗತಿಗೆ ಮಾರಕವಾಗಿದೆ. ವ್ಯಸನಮುಕ್ತ ಇದರಿಂದ ನಾವು ಎಲ್ಲರೂ ಹೊರಗೆ ಹೆಂಗ್ ಬರ್ಬೇಕಂದ್ರ ಅದಿಂದ ಎರಡು ವಾಕ್ಯಗಳು ಆಗುತ್ತಾವ. ಅದಿಂದ ಅಹಂಕಾರ, ಅದಿಂದ ಆತ್ಮವಿಶ್ವಾಸ. ನಮ್ಗೆ ಏನ್ ಬೇಕು? ಅಹಂಕಾರ ಬೇಡ, ಆತ್ಮವಿಶ್ವಾಸವನ್ನು ಬೇಕು. ಇದರಿಂದ ನಾವು ಹೊರಗೆ ಬರ್ತೇವು ಅಂತಕ್ಕಂಥ ಆತ್ಮವಿಶ್ವಾಸ ಯಾರಲ್ಲಿ ಇರ್ತದಲ್ಲ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ತಪ್ಪು ಮನುಷ್ಯರ ಕಡೆಯಿಂದ ಆಗುತ್ತವೆ, ತಪ್ಪು ಮನುಷ್ಯರ ಕಡೆಯಿಂದ ಆಗುತ್ತವೆ. ಅದಕ್ಕೆ ಯಾರ ಕಡೆಯಿಂದ ಕೂಡ ತಪ್ಪ ಆದರೆ ನಾನು ಇನ್ನು ಮುಂದೆ ತಿದ್ದಿ ನಡೀತೀನಿ, ನನ್ನಲ್ಲಿ ಅವ ಆತ್ಮವಿಶ್ವಾಸ ಅದ, ನಾ ಇದರಿಂದ ಹೊರಗೆ ಬರ್ತೀನಿ ಅಂತಕ್ಕಂಥ ಅವನ ಮನಸ್ಸಿನಲ್ಲಿ ಇತ್ತು ಅಂದರೆ ಎಲ್ಲಿ ಹೋಗೋದು ಬೇಕಾಗಿಲ್ಲ, ಯಾವುದು ಚೀಟಿ ಚಪಾಟಿ ಬೇಕಾಗಿಲ್ಲ. ಈ ಚಿತ್ರದಲ್ಲಿ ಏನ್ ಹೇಳ್ತಾರೆ? ತಂಬಾಕು, ಗುಟ್ಕ, ದಾರು ಇದು ಎಲ್ಲ ಕೆಟ್ಟ ಹವ್ಯಾಸಗಳು. ಈ ಚಿತ್ರದಲ್ಲಿ ಏನ್ ಹೇಳ್ತಾರೆ? ಬರೇ ತಂಬಾಕು, ಗುಟ್ಕ, ದಾರು ಅಷ್ಟೇ ಇಲ್ಲ, ಈಗ ಮೊಬೈಲ್ ಕೂಡ ಕೆಟ್ಟ ಹವ್ಯಾಸಗಳು. ನಮ್ಗೆ ತಾಯಂದ್ರಿಗೆ ಏನ್ ಅನಿಸ್ತದ, ನಮ್ಗೆ ಯಾಕೆ ಹೇಳ್ತಾರೆ ಇದು ತಂಬಾಕು ದಾರುದು? ನಮ್ಗೆ ಅದು ಇಲ್ಲ, ನಮ್ಗೆ ಇದು ಮೊಬೈಲ್, ಟಿವಿ, ಸೀರಿಯಲ್ ಅದ್ರೊಳಗೆ ಎಷ್ಟು ಟೈಮ್ ಹೋಗ್ತದ ಗೊತ್ತೇ ಆಗಂಗಿಲ್ಲ. ಈಗ ನಾವು ದವಾಖಾನೆಗೆ ನೋಡ್ತೀವಿ, ಒಂದ್ 10-15 ನಿಮಿಷ ಟೈಮ್ ಇದ್ರ ತಾಯಂದ್ರೆ ಮಕ್ಕಳಿಗೆ ನೋಡೋಂಗಿಲ್ಲ, ಹಾಡ ಹಾಡ್ಕೋತ್, ಹಾಡ ಕೇಳ್ಕೋತ್, ಟಿವಿ ಸೀರಿಯಲ್ ನೋಡ್ಕೋತ್ ಕೂತು ಬಿಡ್ತಾರೆ. ಅಂದ್ರೆ ಎಷ್ಟು ಕೆಟ್ಟ ಚಟ. ಮಕ್ಕಳಿಗೆ ನೋಡೋದು ಅವ್ರಿಗೆ ನೆನಪೇ ಇರಂಗಿಲ್ಲ, ಅದು ಬಿಟ್ಟು ಮೊಬೈಲ್, ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಡ್ತಾರೆ. ಇದು ಬಹಳ ಕೆಟ್ಟ ಹವ್ಯಾಸ. ಈ ಚಿತ್ರದಲ್ಲಿ ಹೇಳ್ತಾರೆ ಯಾಕೆ ಮಾಡ್ತಾರೆ? ಬಹಳ ಮಂದಿಗೆ ಅದು ಪ್ರತಿಷ್ಠಾ ಅನಿಸ್ತದೆ. ನಾವು ದೊಡ್ಡ ದೊಡ್ಡ ಆಫೀಸರ್ ಆಗ್ತೀವಿ, ನಾವು ದೊಡ್ಡ ದೊಡ್ಡ ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ನಾವು ಪಾರ್ಟಿ ಮಾಡಬೇಕು. ಪಾರ್ಟಿ ಒಳಗೆ ಏನಿರ್ತದ? ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್. ಅದು ಒಂದು ಬಹಳ ಕೆಟ್ಟ ಕಲ್ಪನಾ. ಮತ್ತ ಯಾವ ಮನೆಯೊಳಗೆ ಜಗಳ ಇರ್ತದ, ತಾಯಂದ್ರೆ ಜಗಳ ಮಾಡ್ತಾರ ಅಂದ್ರ ಅಣ್ಣಂದ್ರಿಗೆ ಇದು ಚಟ ಬರೋದು ಚಾನ್ಸ್ ಇರ್ತದ. ಅದಕ್ಕೆ ತಾಯಂದ್ರೆ ಏನ್ ಮಾಡ್ಬೇಕು? ನೀವೇ ಕಾರಣ ಚಟಗೊಳಕ. ಮನೆಯೊಳಗೆ ಶಾಂತಿಯಿಂದ ಇರ್ಬೇಕು. ನಮ್ಮ ಮಕ್ಕಳು ಇಲ್ಲೇ ಹೋಗ್ಬಾರ್ದು ಅಂದ್ರ ತಾಯಿ ಬಹಳ ಸಮಾಧಾನ ಇರ್ಬೇಕು, ತಾಯಿ ಜಗಳ ಮಾಡ್ಬಾರ್ದು. ಅವಾಗ ಮಕ್ಕಳಿಗೆ ತಾನೇ ಚಲೋ ಸಂಸ್ಕಾರ ಬೀಳ್ತದ. ಈ ಚಿತ್ರದಲ್ಲಿ ಅದೇ ಹೇಳ್ತಾರೆ, ತಾಯಂದ್ರೆ ಕಾರಣ. ಮತ್ತ ಸ್ಟ್ರೆಸ್, ಬಹಳ ಟೆನ್ಷನ್ ಯಾರಿಗೆ ಬರ್ತದ ಅವಾಗ ಇದು ಬರೋದು ಚಾನ್ಸ್ ಇರ್ತದ. ಮತ್ ಕೆಟ್ಟ ಸಂಗತಿ, ಈಗ ನಾನ್ ನನ್ನ ಮಕ್ಕಳಿಗೆ ಕೇಳ್ತೇನೆ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೆ ಫೋರ್ಸ್ ಮಾಡ್ತಾರೇನು? ಅವ್ರಂದ್ರೆ ನಮ್ ಫ್ರೆಂಡ್ಸ್ ಚಲೋ ಇದ್ದಾರೆ, ಅವ್ರು ಹಿಂಗ್ ಹೇಳಂಗಿಲ್ಲ, ನಾ ಡ್ರಿಂಕ್ಸ್ ತಗೋತೀನಿ ನೀನು ಕುಡಿ, ಹಂಗ ಹೇಳಂಗಿಲ್ಲ. ಈಗ ನಾವ್ ನೋಡ್ತೀವಿ ಹೊರಗ ಒಬ್ರೊಬ್ರಿಗೆ ಪ್ರೆಷರ್ ಮಾಡ್ತಾರೆ, ನೀನು